ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ವ್ಲಾಗ್. ಸೊ ಗಾಯ್ಸ್, ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದ್ರೆ ನಮ್ಮ ಮನೇಲಿ ಉಂಡೆ ಕೋಳಿ ಚಿಕನ್ ತಂದೂರಿನ ಮಾಡ್ತಾ ಇದ್ದೀವಿ. ಸೊ ಇದು ಒಂದು ನಮ್ಮ ಅಮ್ಮ ಮಾಡ್ತಾ ಇದ್ದಾರೆ, ನಾನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಮ್ಮಮ್ಮ ಮಾಡ್ತಾ ಇದ್ದಾರೆ. ಇದನ್ನ ಹೆಂಗ್ ಮಾಡೋದಂತ ನೋಡೋಣ ಬನ್ನಿ. ಓಕೆ ಹೋಗಿ ಗಾಯ್ಸ್, ಸೊ ಬನ್ನಿ ಹೋಗಿ ನೋಡಿ. ಕಾಕಿ ತಗೊಳ್ಳೋದು ಕಾಕು. ಸೊ ಮೇಲೆ ಹಾಕ್ಬಿಟ್ಟೆ ಮತ್ತೆ. ಸೊ ಗೈಸ್, ಇದು ಬಂದು ನಮ್ಮ ಉಂಡೆ ಕೋಳಿ. ದೆನ್ ಅಲ್ಲಿ ಪಕ್ಕದಲ್ಲಿ ಮಸಾಲೆ ಐಟಮ್ಸ್ಗಳಿದೆ. ಇದನ್ನ ನಾವು ಸ್ವಲ್ಪ ಹಂಗೆ ಸೈಡಲ್ಲಿ ಕಟ್ ಮಾಡ್ಕೊಳ್ಳೋಣ. ಒಳಗೆಲ್ಲ ಮಸಾಲ ಹಾಕ್ಬೇಕಂದ್ರೆ ಈ ತರ ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ನಾವಿದಕ್ಕೆ ಸ್ವಲ್ಪ ನಿಂಬೆಹಣ್ಣ ಇಟ್ಕೊಳ್ಳೋಣ. ಇದಕ್ಕೆ ಒಂದ್ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದಾರೆ ಮೇಲ್ಗಡೆ. ನೆಕ್ಸ್ಟ್ ಸ್ವಲ್ಪ ಖಾರದ ಪುಡಿನ ಹಾಕೊಂತಾ ಇದ್ದಾರೆ. ಸೊ ಇದನ್ನ ನೀಟಾಗಿ ಸೌಳ್ಕೊಳ್ಳಿ ಗಾಯ್ಸ್. ಇದನ್ನ ಫ್ರಿಡ್ಜ್ ಅಲ್ಲಿ ಒಂದು ಹಾಫ್ ಅನ್ ಅವರ್ ಬಿಡೋಣ. ಅಷ್ಟೊತ್ತಿಗೆ ನಾವು ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ನಾವು ಕೋಳಿಗೆ ಹಚ್ಚಕ್ಕೆ ಒಂದು ಮಸಾಲನ ರೆಡಿ ಮಾಡ್ಕೊಳ್ಳೋಣ. ಓಕೆನಾ? ಮಸಾಲ ಏನೇನು ಹಾಕ್ಬೇಕು ಅನ್ನೋದು ನಮ್ಮಮ್ಮ ಹೇಳ್ತಾರೆ. ನಾನು ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಕಪ್ ಅಷ್ಟು ಗಟ್ಟಿ ಮೊಸರು. ಒಂದು ಸ್ಟ್ರೈನರ್ ಅಲ್ಲಿ ಹಾಕೊಂಡ್ಬಿಟ್ಟು ಸೋಸ್ಕೊಂಡು ನೀರು ಬಸ್ಕೊಂಡು ಇಟ್ಕೊಬೇಕು. ಸ್ವಲ್ಪಕ್ಕೆ ನಾನು 4 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. 2 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ ಪೌಡರ್, ಧನಿಯಾ ಪೌಡರ್, 1 ಸ್ಪೂನ್ ಗರಂ ಮಸಾಲ, ಸ್ಪೂನು ಜೀರಾ ಪೌಡರ್, 1/4 ಸ್ಪೂನ್ ಅಷ್ಟು ಪೆಪ್ಪರ್, ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಕಸೂರಿ ಮೆಥಿ, 3 ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಹಾಕೊಳ್ಳೋಣ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಫುಡ್ ಕಲರ್, ಬೇಕಾದ್ರೆ ಹಾಕೊಳ್ಳಿ, ಇದು ಆಪ್ಷನ್. ಬೇಕಾದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಬೇಡ, ಪರವಾಗಿಲ್ಲ. ಏನಾಗಿದೆ. ಸೊ ಇವಾಗ ಚಿಕನ್ಗೆ ನಾವು ನೀಟಾಗಿ ಏನ್ ಮಸಾಲೆ ಕಲ್ಸಿಟ್ಕೊಂಡಿರ್ತಾರ ಅದನ್ನ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಣ ಚಿಕನ್ ಫುಡ್. ಅದು ಕಾಣ್ತಾನೆ ಇದೆ. ನಾನು ಸ್ವಲ್ಪ ಟಚ್ ಮಾಡ್ತೀನಿ. ಸೊ ಇದ್ರೊಳಗೆ ನಾವು ಕೋಳಿನ ಇಟ್ಕೊಳ್ಳೋಣ. ಸೊ ಗೈಸ್, ಕುಕ್ಕರ್ ನೀವು ಬೇಕಿದ್ರೆ ಸ್ವಲ್ಪ ದೊಡ್ಡದು ಕೂಡ ಇಟ್ಕೋಬಹುದು. ಸೊ ಗೈಸ್, ನಾವು ಕುಕ್ಕರ್ ಮುಚ್ಚೋಣ. ಇದಕ್ಕೆ ಕುಕ್ಕರ್ ಮುಚ್ಚಳಕ್ಕೆ ನಾವು ರಬ್ಬರ್ ಹಾಕಿಲ್ಲ, ಹಂಗೆ ಮುಚ್ಚೋಣ. ಒಂದು 10 ರಿಂದ 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಓಕೆನಾ? ಸೊ ಗೈಸ್, ಇದು ಆಗಿದೆ. 5 to 10 ಮಿನಿಟ್ಸ್ ಬಿಟ್ಟಿದ್ದೀರಿ. ಇದು ಬೇಯ್ಕೊಂಡಿದೆ, ಸ್ವಲ್ಪ ಬೆಂದಿದೆ ಸ್ವಲ್ಪ. ಅಷ್ಟೊಂದು ಬೇಯಿಸಿದ್ಯಾ? ಗೈಸ್, ನಾವಿವಾಗ ಕುಕ್ಕರ್ ಇಂದ ಗ್ಯಾಸ್ ಮೇಲೆ ಸುಡ್ಕೊಳ್ತಾ ಇದೀವಿ. ನೋಡಿ, ಕುಕ್ಕರ್ ಅಲ್ಲೇ ಬೆಂದಿದೆ ಇದು ಸ್ವಲ್ಪ. ಅದಕ್ಕೆ ನಾವು ಸ್ವಲ್ಪ ಸುಟ್ಕೊಂಡ್ರೆ ಸಾಕು, ಚೆನ್ನಾಗಿ ರೋಸ್ಟ್ ಆಗತ್ತೆ. ಒಳಗಡೆನು ಬೆಂದಿರುತ್ತೆ ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡಿರೋದ್ರಿಂದ. ಚಿಕ್ಕ ಉರಿಲೇ ಇಟ್ಕೊಂಡು ನಿಧಾನಕ್ಕೆ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೋಣ. ಗೈಸ್, ತುಂಬಾ ದೊಡ್ಡ ಕೋಳಿ ಗೈಸ್, ನೀವು ತಗೊಳ್ಳೋದ್ರೆ ಸ್ವಲ್ಪ ಚಿಕ್ಕ ಕೋಳಿ ತಗೊಳ್ಳಿ.
ವೈ ದಿಸ್ ಅದು ಇದು ಹಾ ಸ್ಮೆಲ್ ಬರ್ತಾ ಇದೆ ಅಲ್ಲ ಆಲ್ರೆಡಿ. ಸೂಪರ್ ಗೈಸ್, ಸೂಪರ್. ಸೊ ಗೈಸ್, ಈ ಚಿಕನ್ ಬಂದು ಸ್ಕಿನ್ ಔಟ್ ನಾನು ಇವಾಗ ನೋಡ್ತಾ ಇದ್ದೀನಿ, ಮೀನ್ಸ್ ಇವಾಗ ಗೊತ್ತಾಗ್ತಾ ಇದೆ. ಸ್ಕಿನ್ ಔಟ್ ತಂದಿರೋದಕ್ಕೆ ಇದು ಹಿಂಗಿರೋದು, ಇಲ್ಲ ಅಂದ್ರೆ ಆಯಿಲ್ ಬಿಡ್ತಾ ಇತ್ತು. ಅದಕ್ಕೆ ನೀವು ನೋಡ್ಬಿಟ್ಟು ತಗೊಳ್ಳಿ ಚಿಕನ್ನ, ಬಿಕಾಸ್ ತುಂಬಾ ಕಷ್ಟ ಆಗುತ್ತೆ ಆಯಿಲ್ ಬಿಟ್ಕೊಂಡ್ರೆ. ಅದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಗೋಸ್ಕರ ಒನ್ ಗುಡ್ ಅಡ್ವೈಸ್. ಸಾರಿ. ಸೊ ನಿಮಗೆ ಮಸಾಲೆ ಮಿಕ್ಕಿ ಬಂದ್ರೆ ಸ್ವಲ್ಪ ಸ್ವಲ್ಪ ಮಸಾಲೆನ ಸ್ಪ್ರೆಡ್ ಮಾಡ್ಕೊಳ್ಳಿ. ತಿರುಗ್ಸ್ ಹಾಕ್ಬೇಕಿತ್ತು. ಇವಾಗ ಬಂದ್ಲು ರೂಮಿಂದ ಆಚೆಗಡೆ, ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಇವಾಗ ಇಲ್ಲಿ ತಂದೂರಿ ಫ್ರೈ ಆಗ್ತಾ ಇದೆ. ನಮ್ಮ ಮನೇಲಿ ನಾವು ಜಾಸ್ತಿ ಏನ್ ಮಾಡ್ತೀರಿ ಗೊತ್ತಾ ಗೈಸ್, ಮನೇಲಿ ಏನಿಲ್ಲ ಅಂದ್ರೂ ಫ್ರಿಜ್ ನ 100 ಸಲ ಓಪನ್ ಮಾಡಿ ಕ್ಲೋಸ್ ಮಾಡ್ತೀರಿ. ಅದ್ರಲ್ಲಿ ಫಸ್ಟ್ ನಮ್ಮ ಅಕ್ಕ, ಅವ್ಳು ಯಾವಾಗ್ಲೂ ಮತ್ತೆ ಇವಾಗೆ ನೋಡ್ತಿರ್ಬೋದು, ಅಲ್ಲಿ ಏನು ಇಲ್ಲ ಗೈಸ್, ಆದ್ರೂ ಏನಾರ ಮಾಡ್ಬೇಕಂತ ತೆಗಿತಿರ್ತಾಳೆ. ಅಲ್ಲಿ ಏನ್ ಬರೇ ಕ್ಯಾರೆಟ್ ತರಕಾರಿಗಳಿದೆ. ಓ, ಯಾವಾಗಿಂದ ಹೆಲ್ತಿ ಫುಡ್ ತಿನ್ನಕ್ ಸ್ಟಾರ್ಟ್ ಮಾಡಿದ್ಲು ಗೊತ್ತಿಲ್ಲ ನನಗೆ. ತಂದೂರಿ ಆಗ್ತಾ ಇದೆ, ತಿನ್ನುವಂತೆ. ನಾನ್ ಮಾಡಿ ತಂದೂರಿ ಅಂತ ಹೇಳಲ್ಲ ಗೈಸ್, ಆಗ್ತಾ ಇದೆ. ಏನಾಯ್ತು ಅಲ್ಲೇ ಮುಟ್ಕೊಂಡೋಯ್ತು. ವಾವ್, ಅಷ್ಟು ಚೆನ್ನಾಗಿ ಹೇಳಿದ್ಲು. ಇನ್ನೊಂದ್ಸಲ ಹೇಳು. ಬರಲ್ಲ. ಪ್ಲೀಸ್ 100 ರೂಪಾಯಿ ಕೊಡ್ತೀನಿ. ಕೊಡು ಫಸ್ಟ್. ನಾನು ಕೊಡ್ತೀನಿ. ಪ್ಲೀಸ್ ಕೊಡು ಫಸ್ಟ್, ಹೇಳ್ತೀನಿ. ಇನ್ನೊಂದ್ಸಲ ಹೇಳು. ನೀನ್ 100 ರೂಪಾಯಿ ಕೊಡು. ನೀನ್ ಇನ್ನೊಂದ್ಸಲ ಹೇಳು, ನಾನು ಡಿವೈಡ್ ಮಾಡ್ಕೊಂತೀನಿ. ಅಲ್ಲಿಂದ ಬೆಳ್ಕೊಂತೈತಾನೆ. ಇಲ್ಲ, ಹೇಳು ಪ್ಲೀಸ್. ತಾತ ಮಕ್ಕಳಿಗೆ ಪ್ಲೀಸ್. ಏನ್ ಹೇಳ್ಬೇಕು? ನಾವಾಗ ನನ್ಗೇನು ಅಂದಲ್ಲ. ನಾನೇನಂದೆ? ನನ್ನಷ್ಟು ಏನು ಇಲ್ಲ ಅಂತಲ್ಲ. ರಾಣಿ ಕಣೆ. ಗಾಯ್ಸ್, ಇವ್ಳ ಮುಖದಲ್ಲಿ ಪಿಂಪಲ್ಸ್ ನೋಡಿ ಎಷ್ಟಾಗ್ಬಿಟ್ಟಿದೆ. ಇರ್ಲಿ ಹಣೆ ಮೇಲೆ ಎಷ್ಟು ಗೊತ್ತಾಗ್ತದೆ. ಬುಮ್. ನಾವ್ ಎಷ್ಟು ಫನ್ ಮಾಡ್ತೀನಲ್ಲ ಗೈಸ್ ತಾನೆ. ಸೊ ಗಾಯ್ಸ್, ನಾನು ಅವ್ಳು ಅವಾಗ್ಲೇ ಏನ್ ಹೇಳಿದ್ಲಲ್ಲ, ಅದ್ ಹೇಳಕ್ಕೆ 100 ರೂಪಾಯಿ ಕೊಡ್ಬೇಕಂತೆ. ಸೊ ನಾನು ಕೊಟ್ಟಿದ್ದೀನಿ, ಆದ್ರೂ ಹೇಳ್ತಾ ಇಲ್ಲ. ಎತ್ತಿಡ್ಕೊ ಬಂದ್ಬಿಟ್ಲು ಗಾಯ್ಸ್, ಆದ್ರೂ ಹೇಳ್ತಾ ಇಲ್ಲ. ಅವಾಗಿನ ಕೂತಿದ್ದಾಗಲೇ ಇದೀನಿ. ತಿನ್ಬಿಟ್ಟು ಗೈಸ್ ನೋಡಿ, ಎಲ್ಲಾ ಕಡೆನೂ ಟರ್ನ್ ಮಾಡ್ಕೊಂಡು ಎಲ್ಲಾ ಕಡೆನೂ ಸುಡ್ಬೇಕು ಕ್ಲೀನಾಗೆ, ಇಲ್ಲಾಂದ್ರೆ ಹಸಿ ಮಸಾಲೆ ಹಂಗೆ ಇರುತ್ತೆ. ಸೊ ಗಾಯ್ಸ್, ನೀವೇ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ನಮ್ ತಂದೂರಿ. ಬಂದು ಚೆನ್ನಾಗಿದೆ ಅನ್ಸ್ತಾ ಇದೆ ಗೈಸ್, ನೋಡ್ತಾ ಇದ್ರೆ ಸೂಪರ್. ಸೊ ನಾನು ಟೇಸ್ಟ್ ಮಾಡಿ ರಿವ್ಯೂ ಮಾಡ್ತೀನಿ, ನಾವು ಮಾಡಿ ತಂದೂರಿ ಟೇಸ್ಟ್ ಹೆಂಗಿರುತ್ತೆ, ಹೋಟೆಲ್ ಸ್ಟೈಲ್ ಇರುತ್ತಾ ಇಲ್ಲ ನಾರ್ಮಲ್ ಮನೆ ಸ್ಟೈಲ್ ಇರುತ್ತಾ ಅಂತ. ಗೈಸ್ ಸಖತ್ತಾಗಿರುತ್ತೆ, ಆದ್ರೆ ತುಂಬಾ ಪೇಷನ್ಸ್ ಇಂದ ಮಾಡ್ಬೇಕು, ತುಂಬಾ ತಾಳ್ಮೆನೂ ಬೇಕು. ಚಿಕ್ಕ ಉರಿಲಿ ಇಟ್ಕೊಂಡು ತುಂಬಾ ಟೈಮ್ ತಗೊಳುತ್ತೆ, ಕ್ಲೀನ್ ಆಗಿ ಸುಡ್ಬೇಕು. ಓಕೆನಾ ಗಾಯ್ಸ್? ಫ್ಲೇವರ್ ಇಂದಾನೆ ತಂದೂರಿ ತಿನ್ಬೇಕಂತ ಎಲ್ಲರಿಗೂ. ನಾನು ಮೈಕ್ ಆಫ್ ಮಾಡ್ಕೊಂಡು ಮಾತಾಡ್ತೀನ. ಇಲ್ಲ ಕರೆಕ್ಟ್ ಆಗಿ ಹೇಳ್ಕೊಂಡು. ಗೈಸ್ ನೋಡಿದ್ರಲ್ಲ, ಮನೇಲೆ ತಂದೂರಿ ಎಷ್ಟು ಚೆನ್ನಾಗಿ ಮಾಡ್ಕೊಬೋದಂತ. ನೀವು ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ. ಸಖತ್ತಾಗಿ ಬಂದಿದೆ, ಒಳಗಡೆನೂ ತುಂಬ ಚೆನ್ನಾಗಿ ಬೆಂದಿದೆ. ಗೈಸ್ ನೋಡಿದ್ರಲ್ಲ, ತಂದೂರಿ ಎಷ್ಟು ಆರಾಮಾಗಿ ಮನೇಲೆ ಮಾಡ್ಕೊಬೋದು. ನೀವು ಟ್ರೈ ಮಾಡಿ, ಓಕೆನಾ? Thank you.